ಇನ್ನು ಅಪಾರ್ಟ್ಮೆಂಟ್ ನಿರ್ವಹಣೆಗೆ ರಾಜ್ಯ ಸರ್ಕಾರದಿಂದ ಹೊಸ ಕಾನೂನು ತರೋದಕ್ಕೆ ಈಗ ಮುಂದಾಗಿದೆ. ರಾಜ್ಯ ಸರ್ಕಾರ ಈ ಬಗ್ಗೆ ಈಗಾಗಲೇ ಸಿದ್ಧತೆ ಕೂಡ ಶುರು ಮಾಡಿದೆ. ಹೀಗಾಗಿ ನಾಳೆ ಸಿಎಂ ಡಿ.ಕೆ. ಶಿವಕುಮಾರ್ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಒಂದು ಸಂವಾದವನ್ನು ನಡೆಸಲಿದ್ದಾರೆ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಜೊತೆಗೆ ಚರ್ಚೆ ಮಾಡಿ ಸಮಸ್ಯೆಯನ್ನು ಆಲಿಸಲಿದ್ದಾರೆ. ಈ ಸಭೆಯಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಕೂಡ ಸಂವಾದದಲ್ಲಿ ಭಾಗಿಯಾಗ್ತಾರೆ. ನಾಳೆಯ ಸಭೆಯಲ್ಲಿ ಕರ್ನಾಟಕ ಅಪಾರ್ಟ್ಮೆಂಟ್ ಅಂದರೆ ಮಾಲೀಕತ್ವ ಮತ್ತು ನಿರ್ವಹಣೆಯ ಒಂದು ವಿಧೇಯಕ ಏನಿದೆ 2025 ಅದರ ಕುರಿತಂತೆಯೂ ಕೂಡ ಚರ್ಚೆ ಮಾಡಲಾಗುತ್ತೆ. ಬಹಳ ವರ್ಷಗಳಿಂದ ಬೆಂಗಳೂರಿನ ಅಪಾರ್ಟ್ಮೆಂಟ್ ಮಾಲೀಕರು ಅಪಾರ್ಟ್ಮೆಂಟ್ನ ಮಾಲೀಕತ್ವ ಮತ್ತು ನಿರ್ವಹಣೆ, ಓನರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್ ಇದಕ್ಕೆ ಸಂಬಂಧಿಸಿದ ಹಾಗೆ ಹೊಸ ಸುಧಾರಿತ ಕಾನೂನನ್ನ ತರಬೇಕು ಅಂತ ಒತ್ತಾಯ ಮಾಡ್ತಾ ಬಂದಿದ್ದಾರೆ. ನಮ್ಮ ಸರ್ಕಾರ ಅವರ ಒತ್ತಾಯವನ್ನ ಗಮನಕ್ಕೆ ತೆಗೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಸೂಚನೆಯಂತೆ ಒಂದು ಹೊಸ ಕಾನೂನನ್ನು ಕೂಡ ನಾವು ತಯಾರು ಮಾಡಿದ್ದೇವೆ. ಈ ಕಾನೂನನ್ನ ನಾವು ಜಾರಿ ಮಾಡೋದಕ್ಕೆ ಮೊದಲು, ವಿಧಾನ ಮಂಡಲಕ್ಕೆ ಮಂಡಿಸೋದಕ್ಕೆ ಮೊದಲು ಇದಕ್ಕೆ ಸಂಬಂಧಪಟ್ಟಂತಹ ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ಅವರ ಅಭಿಪ್ರಾಯ ಸಂಗ್ರಹಣೆಗಾಗಿ ಈ ಬುಧವಾರ ಜುಲೈ 15ನೇ ತಾರೀಕು 11 ಗಂಟೆಗೆ ಬೆಂಗಳೂರಿನಲ್ಲಿರುವಂತಹ ಜವಾಹರ್ಲಾಲ್ ನೆಹರು ಪ್ಲಾನೆಟೇರಿಯಂನ ಸಭಾಭವನದಲ್ಲಿ ಒಂದು ಸಮಾಲೋಚನಾ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ. ನಿಮಗೆ ಇದರ ಬಗ್ಗೆ ಏನಾದರೂ ಸಲಹೆ, ಸೂಚನೆ, ಅಭಿಪ್ರಾಯ ನೀಡುವಂತದ್ದು ಇದ್ದರೆ ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬೇಕಾಗಿ ಇದರ ಮುಖಾಂತರ ಕೋರುತ್ತಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಈ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಅರುಣ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅರುಣ್, ಈಗ ನಾಳೆ ಕರೆದಿರುವಂತಹ ಈ ಒಂದು ಸಭೆ, ಸಮಾಲೋಚನಾ ಸಭೆ ಅಂತ ಹೇಳಿ ಸಚಿವರು ಹೇಳ್ತಾ ಇದ್ದಾರೆ. ಅಂದರೆ ಕೆಲವೊಂದಷ್ಟು ಅಪಾರ್ಟ್ಮೆಂಟ್ಗಳ ಒಂದು ಕಾಯ್ದೆ ಏನಿದೆ ಅದಕ್ಕೆ ತಿದ್ದುಪಡಿ ತರುವಂಥದ್ದು ತುಂಬಾನೇ ಬೇಡಿಕೆಗಳಿವೆ ಅಪಾರ್ಟ್ಮೆಂಟ್ ನಿವಾಸಿಗಳಿಂದಲೂ ಕೂಡ. ಸೊ ಇದ್ರ ಬಗ್ಗೆ ನಾಳೆ ಸಮಾಲೋಚನೆ ಇದೆ ಅನ್ನುವಂಥದ್ದು. ಯಾರನ್ನು ಆಹ್ವಾನಿಸಿದ್ದಾರೆ, ಸೊ ಎಷ್ಟೊತ್ತಿಗಿರುತ್ತೆ ಈ ಒಂದು ಸಭೆ, ಏನು ಪ್ರಮುಖವಾಗಿ ಚರ್ಚೆಗಳಾಗ್ತಾ ಇವೆ ಈಗ ನಾಳಿನ ಒಂದು ಸಭೆಯಲ್ಲಿ? ಅರುಣ್. ಹೌದು ರೆಹಮಾನ್, ಈಗಾಗಲೇ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಆದ ಹಾಗೆ ಅಪಾರ್ಟ್ಮೆಂಟ್ಗಳು ಸಹ ತಲೆ ಎತ್ತಿರುವಂಥದ್ದು. ಇದರ ಬೆನ್ನಲ್ಲೇ ಒಂದಿಷ್ಟು ಸಮಸ್ಯೆಗಳು ಸಹ ದೊಡ್ಡ ಮಟ್ಟದಲ್ಲಿ ಕಾಡ್ತಿರುವಂಥದ್ದು. ಕಳೆದ 1972ರಲ್ಲಿ ಈ ಕಾಯ್ದೆ ಏನಿತ್ತು ಅಂದರೆ ಕರ್ನಾಟಕ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಕಾಯ್ದೆ ಜಾರಿ ಬಂದಿತ್ತು. ಅದೇ ಕಾಯ್ದೆ ಇದುವರೆಗೂ ಸಹ ಸಂಪೂರ್ಣವಾಗಿ ಚಾಲ್ತಿಯಲ್ಲಿರುವಂಥದ್ದು. ಇದರ ಬದಲಾಗಿ ಅದನ್ನು ಮಾರ್ಪಾಟು ಮಾಡಬೇಕು ಅಂತೇಳಿ ಈಗಾಗಲೇ ಕಳೆದ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೂ ಸಹ ಬೇಡಿಕೆಯನ್ನು ಇಟ್ಟಿದ್ರು. ಈ ಬೇಡಿಕೆಯ ಅನ್ವಯ ಅವರು ಸಹ ಡಿಸೆಂಬರ್ 13ರಂದು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಮೆಂಬರ್ಗಳ ಜೊತೆ ಒಂದಿಷ್ಟು ಚರ್ಚೆಯನ್ನು ಸಹ ಮಾಡಿದ್ರು. ತದನಂತರ ಈಗಿನ ಸದ್ಯದ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರ ಗಮನಕ್ಕೂ ಸಹ ತಂದಿರುವಂಥದ್ದು. ಈ ಗಮನದ ಪೈಕಿ ಅವರು ಸಹ ಬೆಂಗಳೂರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಮೆಂಬರ್ಗಳ ಜೊತೆ ಸಭೆ ಮಾಡಲಿಕ್ಕೆ ಸಮನ್ವಯವಾಗಿ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು ಮತ್ತು ಅವರು ಸಹ ಖುದ್ದು ಬಂದು ಅದರಲ್ಲಿ ಚರ್ಚೆ ಯಾವುದೇ ಸಮಸ್ಯೆ ಇದ್ರೂ ಸಹ ನೇರವಾಗಿ ತಿಳಿಸಬೇಕು ಅಂತೇಳಿ ಮನವಿಯನ್ನು ಮಾಡಿರುವಂಥದ್ದು. ಇದರ ಪೈಕಿ ಬೆಂಗಳೂರಿನಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಮೆಂಬರ್ಗಳನ್ನು ಸಹ ಈಗಾಗಲೇ ಆಹ್ವಾನ ನೀಡಿರುವಂಥದ್ದು. ಇದರ ಜೊತೆಗೆ 4 ಬೇಡಿಕೆಗಳನ್ನು ಪ್ರಮುಖವಾಗಿ ಅಪಾರ್ಟ್ಮೆಂಟ್ ಮೆಂಬರ್ ಏನಿರ್ತಾರೆ ಅವರು ಬೇಡಿಕೆಯನ್ನು ಇಡ್ತಿರುವಂಥದ್ದು. ಅದರಲ್ಲಿ ಮೊದಲನೇದಾಗಿ ಏನು ಈಗಾಗಲೇ ಅನೇಕ ಸಮಸ್ಯೆಗಳ ಪೈಕಿ ಯಾವುದೇ ಸಮಸ್ಯೆ ಬಂದರೂ ಸಹ, ಸಣ್ಣ ಪುಟ್ಟ ವಿವಾದ ಆದರೂ ಸಹ ನಾವು ಪ್ರಮುಖವಾಗಿ ಎಲ್ಲ ಇಲಾಖೆಗಳಿಗೆ ಹೋಗಿ ಅರ್ಜಿಗಳನ್ನು ಕೊಟ್ಟು ಅಲ್ಲಿ ಯಾವ ಸಮಯದಲ್ಲಿ ಆಗುತ್ತೆ ಅಂತ ಒಂದು ಕಡೆ ಸಂಶಯ ಇತ್ತು, ಅದನ್ನು ಸಹ ಒಂದೇ ವಿಂಡೋ ಮುಖಾಂತರವಾಗಿ ನಮಗೆ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಇದು ಎರಡನೇ ಬೇಡಿಕೆ ಏನಪ್ಪಾ ಅಂದರೆ ನಗರದಲ್ಲಿ ಬಹುದೊಡ್ಡ ಸಮಸ್ಯೆ ಅಂದರೆ ಅಪಾರ್ಟ್ಮೆಂಟ್ಗಳಿಗೂ ಸಹ ಅದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಟಿರುವಂಥದ್ದು ಕಸದ ಸಮಸ್ಯೆ. ಈ ಕಸದ ಸಮಸ್ಯೆಯಾಗಿ 2 ತೆರಿಗೆಗಳನ್ನು ನಾವು ಕಟ್ತಿದ್ದೀವಿ. ಅದರಲ್ಲೂ ಪ್ರಮುಖವಾಗಿ GB. ಎಸ್, ಓಕೆ, ಥ್ಯಾಂಕ್ ಯು ಅರುಣ್.